ಅನುದಿನ ಆತ್ಮಿಕ ಆಹಾರದ ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ವೀಕ್ಷಕರೆಲ್ಲರಿಗೂ ನಮ್ಮ ರಕ್ಷಕನು ಒಡೆಯನು ಪ್ರಪಂಚ ಮೋಕ್ಷ ಪ್ರದಾತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಸಮಾಧಾನವು, ಸಂತೋಷವು, ಆತ್ಮಿಕ ಆಶೀರ್ವಾದವು, ಆರೋಗ್ಯವು ತಂದೆಯಾದ ದೇವರು ಅನುಗ್ರಹಿಸಲಿ ಎಂದು ಯೇಸು ಕ್ರಿಸ್ತನ ನಾಮದಲ್ಲಿ ದೇವರನ್ನು ಪ್ರಾರ್ಥಿಸುತ್ತೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ಮತ್ತೊಂದು ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡೋದಕ್ಕೆ ಸಿದ್ಧನಾಗಿದ್ದೇನೆ. ಪ್ರತಿ ಮನುಷ್ಯರು ಹತೋಟಿಗೆ ತರಬೇಕಾದದ್ದೇನು ಎಂಬ ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದೀನಿ. ಈ ಮನುಷ್ಯನು ಪ್ರತಿ ಒಂದನ್ನು ಹತೋಟಿಗೆ ತೆಗೆದುಕೊಳ್ತಾ ಇದ್ದಾನೆ. ಹತೋಟಿಗೆ ತೆಗೆದುಕೊಳ್ಳುವಂಥದ್ದು ಅಂದಾಗ ಏನ್ರಿ, ಈ ಸಮಾಜದಲ್ಲಿ ಬಸ್ಸುಗಳಾಗಿರ್ಬೋದು, ವಿಮಾನಗಳಾಗಿರ್ಬೋದು, ಟ್ರೈನುಗಳು ಆಗಿರ್ಬೋದು, ಅದೇ ರೀತಿಯಲ್ಲಿ ಸಮುದ್ರದಲ್ಲಿ ನಡೆಸುವಂಥ ಹಡಗುಗಳಾಗಿರ್ಬೋದು, ನಾವೆಗಳಾಗಿರ್ಬೋದು, ಇವೆಲ್ಲವನ್ನು ಕೂಡ ಮನುಷ್ಯನು ಹತೋಟಿಯಿಂದ ನಡೆಸ್ತಾ ಇರ್ತಾನೆ. ಅನೇಕ ಮಂದಿ ಪ್ರಯಾಣಿಕರು, ಅನೇಕ ವಸ್ತುಗಳು, ಅನೇಕ ಸಾಮಾನುಗಳು ಇವೆಲ್ಲವನ್ನು ಕೂಡ ಏನ್ರಿ ಸಂಗ್ರಹಿಸಿಕೊಂಡು ತುಂಬಿಕೊಂಡು ಪ್ರಯಾಣ ಮಾಡುವಂಥದ್ದು. ಅಂದರೆ ವಾಹನಗಳನ್ನು ಸ್ವಾಧೀನಪಡಿಸಿಕೊಂಡು ನಡೆಸ್ತಾ ಇರ್ತಾನೆ. ಅದೇ ಪ್ರಕಾರ ಪ್ರಾಣಿಗಳನ್ನು, ಅದೇ ಪ್ರಕಾರ ಪಕ್ಷಿಗಳನ್ನು, ಅದೇ ಪ್ರಕಾರ ಮೃಗಗಳನ್ನು, ಹೌದಲ್ವ, ಸಿಂಹಗಳನ್ನು ನೋಡಿ ಅವುಗಳನ್ನು ಕೂಡ ಸ್ವಾಧೀನಪಡಿಸ್ಕೊಂಡಿದ್ದಾನೆ. ಮೃಗಗಳನ್ನು ನೋಡಿ ಇವುಗಳನ್ನು ಸ್ವಾಧೀನಪಡಿಸ್ಕೊಂಡಿದ್ದಾನೆ. ಅದೇ ಪ್ರಕಾರ ದೊಡ್ಡ ದೊಡ್ಡ ಆನೆಗಳನ್ನು ಕೂಡ ನೋಡಿ ಇವುಗಳನ್ನು ಕೂಡ ಸ್ವಾಧೀನಪಡಿಸಿಕೊಂಡು ಏನ್ರಿ ಯಾರಿಗೆ ಸಲಾಂ ಮಾಡಬೇಕೋ ಅವರಿಗೆ ಸಲಾಂ ಮಾಡುವಂತೆ ಅದಕ್ಕೆ ಕಲಿಸಿಕೊಟ್ಟಿದ್ದಾನೆ. ಅವುಗಳನ್ನು ಆಟಾಡಿಸ್ತಾ ಇದ್ದಾನೆ. ಇವೆಲ್ಲ ಮಾಡುವಂಥ ಮನುಷ್ಯನು ಏನ್ರಿ ಒಂದನ್ನು ಹತೋಟಿಗೆ ತಗೊಂಡಿದ್ದಾನ ಅಂತ ನೋಡುವಾಗ ಏನ್ರಿ ಅದು ಏನಂತ ನೋಡುವಾಗ ಯಾಕೋಬನು ಬರೆದ ಪತ್ರಿಕೆ 3ನೇ ಅಧ್ಯಾಯ 1ನೇ ವಚನದಿಂದ, ನನ್ನ ಸಹೋದರರೇ, ಬೋಧಕರಾದ ನಮಗೆ ಕಠಿಣವಾದ ತೀರ್ಪು ಆಗುವುದೆಂದು ತಿಳಿದುಕೊಂಡು ಬಹು ಮಂದಿ ಬೋಧಕರಾಗಬೇಡಿರಿ. ಅನೇಕ ವಿಷಯಗಳಲ್ಲಿ ನಾವೆಲ್ಲರೂ ತಪ್ಪುವುದುಂಟು. ಅಂದರೆ ಬೋಧಕರಾಗಬೇಕಾದ್ರೆ ಮೊಟ್ಟ ಮೊದಲು ದೇವರಿಗೆ ವಿಧೇಯರಾಗಬೇಕು. ಎರಡನೇದಾಗಿ ಸತ್ಯವೇದ ಗ್ರಂಥವನ್ನು ಸ್ಟಡಿ ಮಾಡಬೇಕು. ಮೂರನೇದಾಗಿ ವಾಕ್ಯದ ಪ್ರಕಾರ ನಡಿಬೇಕು. ದೇವರು ಏನು ಹೇಳಿದ್ದಾರೋ ಅದರ ಪ್ರಕಾರ ನಡಿಬೇಕು. ಹೊರಗಡೆ ವಾಕ್ಯ ಹೇಳೋದೊಂದು, ಜೀವಿತದಲ್ಲಿ ಮತ್ತೊಂದು ಅಂದಾಗ ನಾವು ಮೋಸ ಹೋಗ್ತೀವಿ. ಎರಡನೇದಾಗಿ ಕಠಿಣವಾದ ತೀರ್ಪಾಗುತ್ತೆ. ಯಾರಿಗೆ? ಬೋಧಕರಿಗೆ ಅಂತ ಹೇಳ್ತಾರೆ. ಆಮೇಲೆ ಕೆಳಗಡೆ ಮಾತು ನೋಡಿ ಪ್ರಿಯರಾದ ದೇವ್ರ ಮಕ್ಕಳಿರ, ಒಬ್ಬನು ಮಾತಿನಲ್ಲಿ ತಪ್ಪದಿದ್ದರೆ ಅವನು ಶಿಕ್ಷಿತನು, ತನ್ನ ದೇಹವನ್ನೆಲ್ಲ ಸ್ವಾಧೀನಪಡಿಸಿಕೊಳ್ಳುವುದಕ್ಕೆ ಸಮರ್ಥನೂ ಆಗಿದ್ದಾನೆ. ನಾವು ಕುದುರೆಗಳನ್ನು ಸ್ವಾಧೀನ ಮಾಡಿಕೊಳ್ಳಬೇಕೆಂದಿರುವಾಗ ಅವುಗಳ ಬಾಯಿಗೆ ಕಡಿವಾಣವಾಗುತ್ತೇವಲ್ಲ, ಆಗ ಅವುಗಳ ದೇಹವನ್ನೆಲ್ಲ ತಿರುಗಿಸುವುದಕ್ಕೆ ಆಗುತ್ತದೆ. ಹಡಗುಗಳನ್ನು ನೋಡಿರಿ, ಬಹು ದೊಡ್ಡವು, ಬಲವಾದ ಗಾಳಿಯಿಂದ ಬಡಿಸಿಕೊಂಡು ಹೋಗುತ್ತವೆ. ಆದರೂ ನಡೆಸುವವನು ಬಹು ಸಣ್ಣ ಚುಕ್ಕಾಣಿಯಿಂದ ಅವುಗಳನ್ನು ತನ್ನ ಮನಸ್ಸಿಗೆ ಬಂದ ಕಡೆಗೆ ತಿರುಗಿಸುತ್ತಾನೆ. ಅಂದರೆ ನೋಡಿ, ಕುದುರೆಗಳಿದೆಯಲ್ಲ, ಕುದುರೆಗಳ ಬಾಯಿಗೆ ಕಡಿವಾಣ ಹಾಕಿ ಅವುಗಳನ್ನು ಏನ್ರಿ ಸ್ವಾಧೀನ ಮಾಡಿಕೊಳ್ತಾನೆ. ಎಲ್ಲಿಗೆ ನಡೆಸಬೇಕು ಅಲ್ಲಿಗೆ ನಡೆಸ್ಕೊಳ್ತಾನೆ. ಅಂದರೆ ಕುದುರೆಗಳು ನಮ್ಮ ಮಾತನ್ನು ಕೇಳಬೇಕಾದರೆ ಅವುಗಳ ಬಾಯಿಗೆ ಕಡಿವಾಣ ಹಾಕಬೇಕು. ಅದೇ ಪ್ರಕಾರ ಎತ್ತುಗಳಾಗಿರ್ಬೋದು, ಅದೇ ಪ್ರಕಾರ ಇನ್ನು ಯಾವುದೋ ಒಂದು ಒಂಟೆಗಳಾಗಿರ್ಬೋದು, ಆನೆಗಳು ಆಗಿರ್ಬೋದು, ಒಟ್ಟಿನಲ್ಲಿ ಅವುಗಳಿಗೆ ಕಡಿವಾಣ ಹಾಕುವಂಥದ್ದು ಏನ್ರಿ. ಸಮುದ್ರದಲ್ಲಿ ದೊಡ್ಡ ದೊಡ್ಡ ನಾವೆಗಳನ್ನು ಹೇಗೆ ನಡೆಸ್ತಾರೆ ಏನ್ರಿ? ಚಿಕ್ಕ ಚುಕ್ಕಾಣಿಯಿಂದ ಅವುಗಳನ್ನು ಸ್ವಾಧೀನಪಡಿಸ್ಕೊಳ್ತಾರಂತೆ. ಅಂದರೆ ಮನುಷ್ಯನಿಗೆ ಇಷ್ಟೊಂದು ಜ್ಞಾನ ಇದೆಯಾ? ಹೌದು ಪ್ರಿಯರಿ, ಈ ಜ್ಞಾನ ಯಾರು ಕೊಟ್ಟಿದ್ದಾರೆ? ತಂದೆಯಾದ ದೇವರು ಕೊಟ್ಟದ್ದು. ತಂದೆಯಾದ ದೇವರು ಕೊಟ್ಟಿರೋದರಿಂದ ಈ ಜ್ಞಾನ ಇದೆ ಪ್ರಿಯರಿ, ಹೌದಲ್ವ? ಪ್ರತಿಯೊಬ್ಬರಿಗೆ ಅರ್ಥ ಆಗುತ್ತಲ್ವ? ಅರ್ಥ ಆಗೋಂಥ ವಿಷಯ ತಾನೇ. ಗಮನಿಸ್ರಿ, ಇವೆಲ್ಲವನ್ನು ಸ್ವಾಧೀನಪಡಿಸಿಕೊಳ್ಳುವಂಥ ಈ ಮನುಷ್ಯ ಒಂದನ್ನು ಸ್ವಾಧೀನ ಮಾಡಿಕೊಳ್ಳದೆ ಹೋಗ್ತಾ ಇದ್ದಾನೆ. ಏನದು? ಕೆಳಗಡೆ ಮಾತನ್ನು ಗಮನಿಸ್ರಿ. ಹಾಗೆಯೇ ನಾಲಿಗೆಯೂ ಕೂಡ ಚಿಕ್ಕ ಅಂಗವಾಗಿದ್ದರೂ ದೊಡ್ಡ ಕಾರ್ಯಗಳನ್ನು ಕೊಚ್ಚಿಕೊಳ್ಳುತ್ತದೆ. ಅಂದರೆ ನಾಲಿಗೆ ಇದೆ ನೋಡಿ ಪ್ರಿಯರಾದ ದೇವರ ಮಕ್ಕಳಿಗೆ, ಎಷ್ಟಿದೆ ಹೇಳಿ ಪ್ರಿಯರೇ? ನಾಲಿಗೆ ಇದೆಯಲ್ಲ, ಎಷ್ಟಿದೆ ನಾಲಿಗೆ? ದೇಹ ಎಷ್ಟಿದೆ? 6 ಅಡಿ ದೇಹ, 5 ಅಡಿ, 6 ಅಡಿ, 3 ಅಡಿ, 4 ಅಡಿ, 6.5, 7 ಅಡಿ, ಎಲ್ಲ ಒಂದು ಕಡೆ. ಅಂದರೆ ಈ ಬಲವಾದ ಈ ದೇಹವನ್ನು
ಏನು ಮಾಡುತ್ತಪ್ಪ ಅಂತ ನೋಡುವಾಗ ದೊಡ್ಡ ಕಾರ್ಯಗಳನ್ನು ಕೊಚ್ಚಿಕೊಳ್ಳುತ್ತದೆ. ಎಷ್ಟು ಕೊಂಚ ಕಿಚ್ಚು ಎಷ್ಟು ದೊಡ್ಡ ಕಾಡನ್ನು ಉರಿಸುತ್ತದೆ ನೋಡಿರಿ. ನಾಲಿಗೆಯು ಕಿಚ್ಚೆ, ನಾಲಿಗೆಯು ಅಧರ್ಮ ಲೋಕ ರೂಪವಾಗಿ ನಮ್ಮ ಅಂಗಗಳ ನಡುವೆ ಇಟ್ಟಿದೆ. ಅಂದರೆ ನೋಡಿ ಪ್ರಿಯರಾದ ದೇವರ ಮಕ್ಕಳಿಗೆ, ಟೋಟಲಿ ಪ್ರಪಂಚ, ಈ ಪ್ರಪಂಚದಲ್ಲಿ ಈ ದೇಹದಲ್ಲಿ ನಾಲಿಗೆ ಬಹಳ ಚಿಕ್ಕದ್ದು. ಈ ಬಹಳ ಚಿಕ್ಕದಾಗಿರುವಾಗ ಏನು ಮಾಡುತ್ತೆ? ಇದು ಚಿಕ್ಕದ್ದು ಕೊಚ್ಚಿಕೊಳ್ಳುವಂಥದ್ದು, ಗರ್ವದಿಂದ ಮಾತಾಡುತ್ತೆ, ಅಹಂಕಾರದಿಂದ ಮಾತನಾಡುತ್ತೆ, ಸೊಕ್ಕಿನಿಂದ ಮಾತನಾಡುತ್ತೆ. ಅಂದರೆ ಇವನಲ್ಲಿ ಶರೀರ ಕೋರಿಕೆಗಳು, ಶರೀರದಲ್ಲಿ ಅಹಂಕಾರ ಬೆಳೆದಾಗ, ಕೊಬ್ಬು ಬೆಳೆದಾಗ ಏನ್ರಿ ನಾಲಿಗೆ, ಪ್ರಿಯರಾದ ದೇವರ ಮಕ್ಕಳಿರ, ನಾಲಿಗೆಯಿಂದ ಅನೇಕ ಭಾಷೆಗಳು, ದುರ್ಭಾಷೆಗಳು, ಅಹಂಕಾರದಿಂದ ಮಾತನಾಡುವಂಥ ಭಾಷೆಗಳು. ಅಂದರೆ ಇದನ್ನೇನಾದರೂ ಮನುಷ್ಯನು ಕಡಿವಾಣ ಹಾಕ್ಕೊಂಡಿದ್ದಾನ? ಸ್ವಾಧೀನ ಮಾಡಿಕೊಳ್ತಾ ಇದ್ದಾನ? ಸ್ವಾಧೀನ ಮಾಡಿಕೊಳ್ಬೇಕು. ಇದಕ್ಕೆ ಕಡಿವಾಣ ಹಾಕ್ಬೇಕಂತ ಹೇಳ್ತಾರೆ ದೇವರು. ಇದಕ್ಕೆ ಕಡಿವಾಣ ಹಾಕಬೇಕು. ಎಷ್ಟು ಮಾತನಾಡಬೇಕು ಅಷ್ಟೇ ಮಾತಾಡಬೇಕು. ಇಲ್ಲಂದರೆ ಕಠಿಣವಾದ ತೀರ್ಪಿಗೆ ಗುರಿ ಆಗ್ತೀವಿ. ಇಷ್ಟ ಬಂದಾಗಿ ನಾವು ಮಾತಾಡಿದ್ರೆ ಕಠಿಣವಾದ ತೀರ್ಪಿಗೆ ಗುರಿ ಆಗ್ತೀವಿ. ಹೊರಗಡೆ ನೋಡಿ ಪ್ರಿಯರಾದ ದೇವರ ಮಕ್ಕಳಿಗೆ, ಅಲ್ಲೆಲ್ಲಿ ಹೋಗ್ತಾ ಇರ್ತೀವಿ, ಅಲ್ಲೆಲ್ಲಿ ಪ್ರಯಾಣ ಮಾಡ್ತಾ ಇರ್ತೀವಿ, ಏನೋ ಕೆಲಸಕ್ಕೆ ಹೋಗ್ತಾ ಇರ್ತೀವಿ. ಜಗಳಗಳು ಯಾಕೆ ಬಂದಿದೆ? ಕಾರಣವೇನು? ಏನೋ ದುಡುಕಿ ಮಾತಾಡಿರ್ತೀವಿ, ಎದುರುಗಡೆ ಇದ್ದವನು ದುಡುಕಿ ಮಾತಾಡ್ಬೋದು. ಇವಾಗ ನಾವು ತಿಳಿದವರು ಹೇಗೆ ಮಾತಾಡಬೇಕು? ದೇವರ ವಾಕ್ಯವನ್ನು ತಿಳಿದವರು, ಯೇಸು ಕ್ರಿಸ್ತರನ್ನ ಅರ್ಥ ಮಾಡಿಕೊಂಡವರು, ಪ್ರಾರ್ಥನೆಗೆ ಹೋಗೋರು ಹೇಗೆ ಮಾತಾಡಬೇಕು? ಮೊಟ್ಟ ಮೊದಲು ಈ ನಾಲಿಗೆಯನ್ನು ಸ್ವಾಧೀನ ಮಾಡಿಕೊಳ್ಬೇಕು ಅಂತ ಹೇಳ್ತಾರೆ. ಅರ್ಥ ಆಗುತ್ತೆ ಪ್ರಿಯರೇ? ಈ ನಾಲಿಗೆಯನ್ನು ಸ್ವಾಧೀನಪಡಿಸ್ಕೊಳ್ಬೇಕು ಅಂತ ಹೇಳ್ತಾರೆ. ಇಲ್ಲದೆ ಹೋದರೆ ಬಹಳ ದೊಡ್ಡ ಅಪಾಯ ಸಂಭವಿಸುತ್ತದೆ. ಪ್ರಿಯರಾದ ದೇವರ ಮಕ್ಕಳಿರ, ಗಮನಿಸಬೇಕು. ನಾಲಿಗೆಯು ಅಧರ್ಮ ಲೋಕ ರೂಪವಾಗಿ ನಮ್ಮ ಅಂಗಗಳ ನಡುವೆ ಇಟ್ಟದೆ, ಅದು ದೇಹವನ್ನೆಲ್ಲ ಕೆಡಿಸುತ್ತದೆ. ತಾನೇ ನರಕದಿಂದ ಬೆಂಕಿ ಹತ್ತಿಸಿಕೊಳ್ಳುತ್ತಾ ಪ್ರಪಂಚವೆಂಬ ಚಕ್ರಕ್ಕೆ ಬೆಂಕಿ ಹಚ್ಚುತ್ತದೆ. ನರ ಜಾತಿಯು ಸಕಲ ಜಾತಿಯ ಮೃಗ, ಪಕ್ಷಿ, ಕ್ರಿಮಿ, ಜಲಚರಗಳನ್ನು ಹತೋಟಿಗೆ ತರುವುದುಂಟು ಮತ್ತು ತಂದದ್ದೂ ಉಂಟು. ಆದರೆ ನಾಲಿಗೆಯನ್ನು ಯಾವ ಮಾನವನು ಹತೋಟಿಗೆ ತರಲಾರನು. ಅದು ಸುಮ್ಮನಿರಲಾರದ ಕೆಡುಕುಗಾಗಿಯೇ ಮರಣಕರವಾದ ವಿಷದಿಂದ ತುಂಬಿದೆ. ಅಂದರೆ ಗಮನಿಸಬೇಕು, ಈ ಲೋಕದಲ್ಲಿ ಅನೇಕ ವಿಚಾರಗಳನ್ನು ಮಾಡಿ, ಅನೇಕ ಆಲೋಚನೆಗಳನ್ನು ಮಾಡಿ, ಆ ನಂತರ ಜನಗಳ ಮಧ್ಯದಲ್ಲಿ, ಸ್ನೇಹಿತರ ಮಧ್ಯದಲ್ಲಿ, ಮನೆಗಳಲ್ಲಿ ಏನೇನೋ ಮಾತಾಡ್ತೀವಿ. ಮಾತಾಡಿದ ಮೇಲೆ ಏನು ಸ್ಟಾರ್ಟ್ ಆಗುತ್ತೆ ಗೊತ್ತಾ? ಬೆಂಕಿ. ಅಲ್ಲಿ ಜಗಳ ಸ್ಟಾರ್ಟ್ ಆಗುವಂಥದ್ದು, ಇಲ್ಲಾಂದರೆ ಯುದ್ಧಗಳು ಸ್ಟಾರ್ಟ್ ಆಗುವಂಥದ್ದು, ಇದೆಲ್ಲ ನಡೀತಾ ಇದೆ ಪ್ರಿಯರಾದ ದೇವರ ಮಕ್ಕಳಿರ. ಹೌದಲ್ವಾ? ಮನೆಯಲ್ಲಿ ಜಗಳ ಯಾತಕ್ಕಾಗಿ ನಡೀತಾ ಇದೆ ಹೇಳಿ? ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ಜಗಳ ಇಲ್ಲಿಂದನೇ ಪ್ರಾರಂಭವಾಗುತ್ತೆ. ಹೃದಯ ಅಂದರೆ ನಾವು ಮೌನವಾಗಿದ್ದಾಗ, ಅವಶ್ಯಕತೆ ಏನಿದೆ ಅಷ್ಟೇ ಮಾತಾಡಿದಾಗ ತೊಂದರೆ ಇಲ್ಲ. ಆದರೆ ಸುಮ್ಮನೆ ಏನೇನೋ ಮಾತಾಡಿದಾಗ ಏನು ಪ್ರಾರಂಭವಾಗುತ್ತೆ? ಮನೆಯಲ್ಲಿ ಜಗಳ, ಹೊರಗಡೆ ಜಗಳ, ಊರಿನಲ್ಲಿ ರಾಜ್ಯಗಳಲ್ಲಿ, ದೇಶಗಳಲ್ಲಿ, ವಿದೇಶಗಳಲ್ಲಿ ನೋಡುವಾಗ ಯುದ್ಧಗಳು, ಮಾರಣ ಕಾಂಡಗಳು ನಡೀತಾ ಇದೆ. ಅಂದರೆ ಯಾರ್ಯಾರೋ ಬಾಯಿಗೆ ಬಂದ ಹಾಗೆ ಮಾತಾಡಿರ್ತಾರೆ. ಬಾಯಿಗೆ ಬಂದ ಹಾಗೆ ಮಾತಾಡಿದಾಗ ಜಗಳಗಳು, ಯುದ್ಧಗಳು, ಕಾದಾಟಗಳು. ಅದಕ್ಕೆ ದೇವರು ಹೇಳ್ತಾರೆ, ಮಗನೇ ನಿನ್ನ ನಾಲಿಗೆಯನ್ನ ಸ್ವಾಧೀನಪಡಿಸಿಕೋ. ಹುಚ್ಚುಚ್ಚಾಗಿ ಮಾತಾಡಬೇಡ. ಎಷ್ಟು ಮಾತಾಡಬೇಕೋ ಅಷ್ಟೇ ಮಾತಾಡು. ನಾಲ್ಗೆ ಇದೆ ಎಂದು ಏನೇನೋ ಮಾತಾಡ್ತೀನಿ ಅಂತ ಹೋಗಿ ಒದೆ ತಿನ್ನಬೇಡ, ಬೈಸ್ಕೋಬೇಡ, ಒಡಿಸ್ಕೋಬೇಡ, ಜಗಳ ಬೇಡ, ತಗ್ಗಿಸ್ಕೋ. ಎಷ್ಟು ಮಾತಾಡಬೇಕು ಅಷ್ಟೇ ಮಾತಾಡು. ಯಾರಾದರೂ ಹಿರಿಯರಿದ್ದಾರಾ, ಒಂದು ಮಾತು ತಂದಿದ್ದಾರಾ, ಕೇಳು, ತಗ್ಗಿಸ್ಕೋ. ಈ ನಾಲಿಗೆಯನ್ನು ಸ್ವಾಧೀನಪಡಿಸ್ಕೋ ಮಗನೇ, ಮಗಳೇ ಅಂತೇಳಿ ದೇವರು ಹೇಳುವಂಥ ಮಾತು. ಇದು ನನ್ನ ಮಾತಲ್ಲ, ದೇವರ ಮಾತು. ದೇವರು ನಿನ್ನನ್ನು ಎಚ್ಚರಿಸುವಂಥ ಮಾತು. ನಿನ್ನ ಮನೆಯಲ್ಲಿ ನೀನು ಸಮಾಧಾನವಾಗಿರಬೇಕಾ? ಆಗಿದ್ದರೆ ನಿನ್ನ ನಾಲಿಗೆಯನ್ನು ಕಡಿವಾಣವಾಕಿಕೋ. ನಿನ್ನ ಮನೆಯಲ್ಲಿ ಗಲಾಟೆ ಆಗಬಾರ್ದಾ? ಸಮಾಧಾನ ಇರಬೇಕಾ? ಸಂತೋಷವಾಗಿರಬೇಕಾ? ದೇವರ ವಾಕ್ಯಕ್ಕೆ ವಿಧೇಯನಾಗು, ಪ್ರಾರ್ಥಿಸು, ಆರಾಧಿಸು, ಬೋಧಿಸು.
ಅವಶ್ಯಕತೆ ಎಷ್ಟಿದೆಯೋ ಅಷ್ಟೇ ಮಾತಾಡು. ದುಡುಕಿ ಮಾತಾಡಬಾರ್ದು. ಎಲ್ಲರಿಗೋಸ್ಕರ ಪ್ರಾರ್ಥಿಸಬೇಕು, ಎಲ್ಲರಿಗೂ ಒಳ್ಳೆಯದನ್ನು ಮಾಡಬೇಕು. ಕೆಟ್ಟದ್ದು ಹೃದಯದಲ್ಲಿದ್ದಾಗ ಅದನ್ನು ತೆಗೆದುಹಾಕಿಕೊಳ್ಳಬೇಕು. ಈ ನಾಲಿಗೆಯನ್ನು ಸ್ವಾಧೀನಪಡಿಸಿಕೊಂಡು ಸಮಾಧಾನದಿಂದ ಒಳ್ಳೆ ರೀತಿಯಿಂದ ಇರಬೇಕು. ಇಷ್ಟ ಬಂದಾಗೆ ಏನೇನೋ ಮಾತಾಡಿದ್ರೆ ನಾವು ಮೋಸ ಹೋಗ್ತೀವಿ. ದೇವರ ಮೂಲಕ ಕಠಿಣವಾದ ತೀರ್ಪಾಗುತ್ತೆ. ಆದ್ದರಿಂದ ಪ್ರಿಯರಾದ ದೇವರ ಮಕ್ಕಳಿರ, ನಾಲಿಗೆಯನ್ನು ಏನು ಮಾಡ್ಬೇಕಂತ ಹೇಳ್ತಾರೆ? ನಾಲಿಗೆಯನ್ನು ಏನು ಮಾಡ್ಬೇಕಂತ ಹೇಳ್ತಾರೆ ಪ್ರಿಯರೇ? ಹತೋಟಿಯಲ್ಲಿ ತಂದುಕೊಳ್ಳಬೇಕು ಅಂತ ಹೇಳ್ತಾರೆ. ಈ ಪ್ರಪಂಚ ನೋಡುವಾಗ ಪ್ರಿಯರಾದ ದೇವರ ಮಕ್ಕಳಿರ ಏನ್ರಿ, ವಿಧಾನಸೌಧದಲ್ಲಿ ನೋಡಿ ಕೆಲವರು ಏನೇನೋ ಮಾತಾಡ್ತಾ ಇರ್ತಾರೆ. ಸುಮ್ಮನೆ ಮಾತಾಡಿ ಗಲಾಟೆಗಳು ತಂದುಕೊಳ್ತಾ ಇರ್ತಾರೆ. ನಾನು ಯಾರು ಗೊತ್ತಾ, ನಾನು MLA ಆಗಿದ್ದೀನಪ್ಪ, ನಾನು MP ಆಗಿದ್ದೀನಪ್ಪ, ನಾನು ಯಾಕೆ ಮಾತಾಡಬಾರ್ದು? ಮಾತಾಡಿಪ್ಪ, ಖಂಡಿತವಾಗಿ ಮಾತಾಡಬೇಕು, ನ್ಯಾಯವಾಗಿ ಮಾತಾಡಬೇಕು. ಎಲ್ಲಿ ಮಾತಾಡಿದ್ರು ನ್ಯಾಯ ಇರಬೇಕು. ಸಮಾಜವನ್ನು ಉದ್ಧಾರ ಮಾಡುವಂಥ ರೀತಿಯಲ್ಲಿ ಇರಬೇಕು, ಸಮಾಜವನ್ನು ಕಾಪಾಡುವಂಥ ರೀತಿಯಲ್ಲಿ ಇರಬೇಕು. ಎಲ್ಲಾದರೂ ಮೋಸ ನಡೆದಿದೆಯಾ, ಎಲ್ಲಾದರೂ ಅನ್ಯಾಯ ನಡೆದಿದೆಯಾ, ಹಾಗಾದರೆ ಸಾಕ್ಷಿಯ ಆಧಾರಗಳ ಸಮೇತವಾಗಿ ತೋರಿಸಿ ಏನ್ರಿ ಕೇಸ್ ಆಗಬೇಕಾಗತ್ತೆ. ಸುಮ್ಮನೆ ಮಾತಾಡಿ ಗಲಾಟೆಗಳನ್ನು ಹುಟ್ಟಿಸ್ಕೊಂಡು ಆಮೇಲೆ ಜಗಳ, ಆಮೇಲೆ ಕಿರಿಕಿರಿ ಇದ್ದಾಗ ಸಮಾಜ ಉದ್ಧಾರ ಆಗಲ್ಲ. ಸಮಾಜ ಉದ್ಧಾರ ಆಗಬೇಕಾದ್ರೆ ಪ್ರಿಯರಾದ ದೇವರ ಮಕ್ಕಳಿರ ಮೊಟ್ಟ ಮೊದಲು ನಾಲಿಗೆಯನ್ನು ಸ್ವಾಧೀನಪಡಿಸ್ಕೊಳ್ಬೇಕು. ಜ್ಞಾನದಿಂದ ಇರಬೇಕು, ಜ್ಞಾನ ಇರಬೇಕು, ಭಕ್ತಿ ಇರಬೇಕು, ಯಥಾರ್ಥತ್ವ ಇರಬೇಕು. ಹಾಗೆ ಇದ್ದು ನಾಲಿಗೆಯನ್ನು ಸ್ವಾಧೀನಪಡಿಸಿಕೊಂಡು ಒಳ್ಳೆ ರೀತಿಯಿಂದ ಮಾತನಾಡಬೇಕಾಗತ್ತೆ, ಜ್ಞಾನದಿಂದ ಮಾತನಾಡಬೇಕಾಗತ್ತೆ, ಜ್ಞಾನದ ಮಾತನ್ನು ಮಾತನಾಡಬೇಕಾಗತ್ತೆ. ನಮ್ಮ ಕ್ರೈಸ್ತರ ಮಧ್ಯದಲ್ಲಿ ನೋಡಬೇಕು ಪ್ರಿಯರಾದ ದೇವರ ಮಕ್ಕಳಿಗೆ, ಎಲ್ಲಾದರೂ ಪ್ರಾರ್ಥನೆಗಳು ನಡೀತಾ ಇರುತ್ತಲ್ಲ ಪ್ರಿಯರೇ, ಪ್ರಾರ್ಥನೆಗಳಂದರೆ ಇವ್ರಿಗೆ ಪ್ರಾರ್ಥನೆ ಹೇಗೆ ಮಾಡಬೇಕೋ ಗೊತ್ತಿಲ್ಲ, ಆರಾಧನೆ ಹೇಗೆ ಮಾಡಬೇಕೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಇವರಲ್ಲೇನೋ ಪವಿತ್ರಾತ್ಮನ ಬಂದಿದ್ದಾನಂತೇಳಿ ತಲೆ ಮೇಲೆ ಕೈ ಇಟ್ಟು ಬೀಳಿಸ್ತಾ ಇರ್ತಾರೆ, ಟಚ್ ಬೀಳಿಸ್ತಾ ಇರ್ತಾರೆ. ಏನು ಬಂದಿದೆ ಅಂತ ನೋಡುವಾಗ ಅವ್ನು ಗೊತ್ತಿಲ್ಲ ಇವ್ರು ಯಾರು ಬಂದಿದ್ದಾರಪ್ಪ ಅಂತ ನೋಡುವಾಗ ಏನೋ ರೋಗದಲ್ಲಿ, ಬಾಧೆಯಲ್ಲಿ, ವ್ಯಾಧಿಯಲ್ಲಿ ಬಂದಿದ್ದಾರೆ. ಏನೋ ಒಂದು ರೋಗ ಇದೆ, ಏನೋ ಒಂದು ಬಾಧೆ ಇದೆ. ನೀನೇನು ಮಾಡಬೇಕು? ಸೇವಕರು ದೇವರ ಹತ್ರ ಪ್ರಾರ್ಥಿಸ್ಬೇಕು. ತಲೆ ಮೇಲೆ ಕೈ ಇಟ್ಟು ಬೀಳಿಸೋದಕ್ಕೆ ಒದ್ದಾಡ್ತಾ ಇರ್ತಾರೆ ಪ್ರಿಯರಾದ ದೇವರ ಮಕ್ಕಳೇ. ಇವರನ್ನು ಯಾರಂದುಕೊಂಡಿದ್ದೀರಾ? ದೇವರ ಬೋಧಕರಂದುಕೊಂಡಿದ್ದೀರಾ ಅಥವಾ ಸುಳ್ಳು ಬೋಧಕರು ಪ್ರಪಂಚ ದೇಶದಲ್ಲಿ ತುಂಬಿ ತುಳುಕುತ್ತಾ ಇದ್ದಾರೆ. ದೇವರ ಮಕ್ಕಳೆಂದು ಕರೆಯಲ್ಪಡುತ್ತಿರುವಂಥ ನೀವು ಏನು ಮಾಡ್ತಾ ಇದ್ದೀರಾ? ವಾಕ್ಯಗಳನ್ನು ಕಲಿಯಲ್ವಾ? ವಾಕ್ಯಗಳನ್ನು ಕಲಿಯೋದಿಲ್ವಾ? ಪರಿಶೋಧನೆ ಮಾಡಲ್ವಾ? ವಾಕ್ಯಗಳನ್ನು ಕಲಿತು ಪರಿಶೋಧನೆ ಮಾಡಿ ದೇವರ ವಾಕ್ಯಗಳನ್ನು ಈ ಸಮಾಜಕ್ಕೆ ಇದ್ದ ಹಾಗೆ ಪರಿಚಯ ಮಾಡಬೇಕಲ್ವಾ? ವಾಕ್ಯಗಳನ್ನು ಕಲಿಯದೆ ಇಷ್ಟ ಬಂದ ಹಾಗೆ ಬೋಧನೆ ಮಾಡೋರು ಪ್ರಪಂಚ ದೇಶದಲ್ಲಿ ಇರುವಾಗ, ಅನೇಕರು ಮೋಸ ಹೋಗುವಾಗ ಕೈ ಕಟ್ಕೊಂಡು ಕೂತ್ಕೊಂಡ್ರೆ ನಿಮಗೆ ಕಠಿಣವಾದ ತೀರ್ಪಾಗುತ್ತೆ ಸಹೋದರಿ. ಮೊಟ್ಟ ಮೊದಲು ವಾಕ್ಯಗಳನ್ನು ಕಲಿಬೇಕು. ಎಷ್ಟು ಮಾತಾಡಬೇಕು ಅಷ್ಟೇ ಮಾತಾಡಬೇಕು. ಆತ್ಮಗಳನ್ನು ಗೆಲ್ಲಬೇಕು, ಆತ್ಮಗಳನ್ನು ಕಾಪಾಡಬೇಕು. 4 ಮಂದಿ ಇದ್ರೂ ಪರವಾಗಿಲ್ಲ, ಆತ್ಮಗಳನ್ನು ದೇವರ ಜ್ಞಾನದಲ್ಲಿ ದೃಢವಾಗಿ ನಿಲ್ಲಿಸಬೇಕು. ದೇವರ ಮಾರ್ಗದಲ್ಲಿ ಅವರಿಗೆ ಒಳ್ಳೆಯ ಆಹಾರವನ್ನು ಕೊಡಬೇಕು, ಆತ್ಮಿಕವಾದಂಥ ಆಹಾರ. ಪ್ರಿಯರೇ, ಒಂದು ಸರಿ ಆಲೋಚನೆ ಮಾಡಿ, ಏನು ನಡೀತಾ ಇದೆ ಈ ಸಮಾಜದಲ್ಲಿ? ಏನು ನಡೀತಾ ಇದೆ? ಹೊರಗಡೆ ನೋಡುವಾಗ ದೇವರ ಜ್ಞಾನವನ್ನು ತಿಳಿಯದೆ ಇಷ್ಟ ಬಂದಾಗೆ ಮಾತಾಡ್ತಾರೆ. ದೇವರ ಮಕ್ಕಳ ಮಧ್ಯದಲ್ಲಿ ಕೂಡ ಇಷ್ಟ ಬಂದ ಹಾಗೆ ಮಾತಾಡುವಂಥದ್ದು ನಡೀತಾ ಇದೆ. ಇನ್ನು ಕೆಲವರು ಹುಚ್ಚುಚ್ಚಾಗಿ ಮಾತಾಡ್ತಾ ಇರ್ತಾರೆ, ಏನು ಮಾತಾಡಬೇಕು ಗೊತ್ತಿರಲ್ಲ. ಜಾಗ್ರತೆ ಇರಬೇಕು ಪ್ರಿಯರೇ. ನಮ್ಮ ನಾಲಿಗೆಯನ್ನು ಸ್ವಾಧೀನಪಡಿಸ್ಕೋಬೇಕು. ನಮ್ಮ ನಾಲಿಗೆಯನ್ನು ಏನು ಮಾಡ್ಬೇಕು ಹೇಳಿ? ಪ್ರತಿ ಮನುಷ್ಯರು ಹತೋಟಿಗೆ ತರಬೇಕಾದದ್ದೇನು? ನಾಲಿಗೆ. ಈ ನಾಲಿಗೆ ಹತೋಟಿಯಿಂದ ತಂದುಕೊಂಡು ಎಷ್ಟು ಮಾತಾಡಬೇಕು ಅಷ್ಟೇ ಮಾತಾಡಬೇಕು. ಇಲ್ಲದೆ ಹೋದರೆ ತೀರ್ಪಾಗುತ್ತಂತ ಹೇಳ್ತಾರೆ ಕಡೇ ದಿನದಲ್ಲಿ. ನೋಡಿ, ಆ ಮಾತನ್ನು ನೋಡಿ ಮುಗಿಸ್ಕೊಳ್ಳೋಣ. ಮತ್ತಾಯನ ಬರೆದ ಸುವಾರ್ತೆ 12ನೇ ಅಧ್ಯಾಯ 36. ಇದಲ್ಲದೆ ನಾನು ನಿಮಗೆ ಹೇಳುವುದೇನೆಂದರೆ, ಮನುಷ್ಯರು ಸುಮ್ಮನೆ ಆಡುವ ಪ್ರತಿಯೊಂದು ಮಾತಿನ ವಿಷಯವಾಗಿ ನ್ಯಾಯ ವಿಚಾರಣೆಯ ದಿನದಲ್ಲಿ ಉತ್ತರ ಕೊಡಬೇಕು. ನಿನ್ನ ಮಾತುಗಳಿಂದಲೇ ನೀತಿವಂತನೆಂದು ತೀರ್ಪು ಹೊಂದಿವಿ, ನಿನ್ನ ಮಾತುಗಳಿಂದಲೇ ಅಪರಾಧಿ ಎಂದು ತೀರ್ಪು ಹೊಂದಿವಿ. ಅಂದರೆ ನೀನು ಏನು ಮಾತಾಡಿದೀಯಾ, ಎಲ್ಲಿ ಏನೇನು ಮಾತಾಡಿದೀಯಾ, ಆ ಮಾತುಗಳಿಂದ ನಿನಗೇನಾಗುತ್ತೆ? ನೀತಿವಂತನೆಂದು ಅನೀತಿವಂತನೆಂದು ತೀರ್ಪು. ಅಂದರೆ ಮಾತಿನ ಪ್ರಕಾರ ದೇವರ ವಾಕ್ಯಗಳನ್ನು ಇದ್ದದ್ದು ಇದ್ದಾಗೆ ಕಲ್ತುಕೊಂಡು ಇದ್ದದ್ದು ಇದ್ದಾಗೆ ನೀನು ಬೋಧನೆ ಮಾಡಿದೀಯಾ,
ವಾಕ್ಯಕ್ಕೆ ಒಳಪಟ್ಟು ವಿಧೇಯನಾಗಿ ನೀನು ಬೋಧನೆ ಮಾಡಿದ್ದೀಯಾ, ಹಾಗಾದರೆ ನಿನಗೆ ಪ್ರತಿಫಲ, ನಿನ್ನ ನೀತಿವಂತನಂತೇಳಿ ಒಳ್ಳೆ ತೀರ್ಪು ಹೊಂದುತ್ತೀಯ. ಒಂದು ವೇಳೆ ಹೇಳಿದ್ದೊಂದು, ಮಾತಾಡಿದ್ದು ಮತ್ತೊಂದು, ಮಾಡೋದು ಕ್ರಿಯೆ ಇನ್ನೊಂದು, ವಾಕ್ಯಕ್ಕೆ ವಿರುದ್ಧವಾದ ಬೋಧನೆ, ಈ ಸಮಾಜದಲ್ಲಿ ಮೋಸ ಮಾಡುವಂಥ ಮಾತುಗಳು, ಇಲ್ಲದೂ ಸಲ್ಲದು ಮಾತುಗಳು, ಉಪಯೋಗ ಇಲ್ಲದ ಮಾತುಗಳು ಮಾತನಾಡಿ ನಿನ್ನ ಜೀವಿತವನ್ನು ಕಳ್ಕೊಂಡ್ರೆ ಸತ್ತ ಮೇಲೆ ನಿನಗೆ ಕಠಿಣವಾದ ತೀರ್ಪಾಗುತ್ತೆ. ಆದ್ದರಿಂದ ಈ ನಾಲಿಗೆನ ಏನು ಮಾಡಬೇಕು ಹೇಳಿ? ಸ್ವಾಧೀನಪಡಿಸ್ಕೊಳ್ಬೇಕು, ಹತೋಟಿಯಲ್ಲಿಟ್ಟುಕೊಳ್ಳಬೇಕು. ಎಷ್ಟು ಮಾತಾಡಬೇಕು ಅಷ್ಟೇ ಮಾತಾಡಬೇಕು. ಅವಶ್ಯಕತೆ ಇಲ್ಲದ ಮಾತುಗಳನ್ನು ಮಾತಾಡಬಾರ್ದು, ಅವಶ್ಯಕತೆ ಇಲ್ಲದ ಮಾತುಗಳನ್ನು ನುಡಿಬಾರ್ದು. ಅವಶ್ಯಕತೆ ಇಲ್ಲ, ಎಷ್ಟು ಮಾತಾಡಬೇಕು ಅಷ್ಟೇ. ಯಾವಾಗ ಮಾತಾಡಬೇಕು ಅವಾಗ ಮಾತಾಡಬೇಕು. ಅದನ್ನು ಪ್ರತಿ ಕ್ರೈಸ್ತರು ಕಲಿಬೇಕು, ಪ್ರತಿ ಮನುಷ್ಯರು ಕಲಿಬೇಕು. ಕಲಿತು ವಿಧೇಯರಾದಾಗ ಪ್ರಿಯರಾದ ದೇವರ ಮಕ್ಕಳಿಗೆ ಸಮಾಧಾನ ಇರುತ್ತೆ, ನೆಮ್ಮದಿ ಇರುತ್ತೆ, ಆನಂದ ಇರುತ್ತೆ. ಸತ್ತರೆ ನಿತ್ಯ ಜೀವ ಸಿಗುತ್ತೆ. ಆದ್ದರಿಂದ ನಾವೆಲ್ಲರೂ ಈ ಸಮಾಜದಲ್ಲಿ ಸಮಾಧಾನದಿಂದ, ಸಂತೋಷದಿಂದ, ಆನಂದದಿಂದ ಜೀವಿಸಬೇಕು. ಸತ್ತರೆ ನಿತ್ಯ ಜೀವನ ಪಡಿಬೇಕು. ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ಎಲ್ಲರೂ ತಲೆಬಾಗಿಸಿರಿ, ಪ್ರಾರ್ಥನೆ ಮಾಡುತ್ತೇನೆ. ಪ್ರಿಯರೇ, ಸರ್ವವನ್ನು ಸರ್ವಲೋಕವನ್ನು ಉಂಟು ಮಾಡಿರುವಂತಹ ಸರ್ವೇಶ್ವರನಾದ ನಮ್ಮ ತಂದೆಯೇ, ಮಹೋನ್ನತನಾದಂಥ ನಮ್ಮ ತಂದೆಯೇ, ನಿಮಗೆ ಕೃತಜ್ಞತೆಗಳು, ಸ್ತೋತ್ರಗಳು ತಂದೆ. ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಂಥ ನಮ್ಮ ದೇವರೇ, ನಿಮಗೆ ಸ್ತೋತ್ರಗಳು ತಂದೆ. ನೇರ ಪ್ರಸಾರವನ್ನು ವೀಕ್ಷಿಸಿರುವಂಥ ಎಲ್ಲ ನಿಮ್ಮ ಮಕ್ಕಳನ್ನು ಆಶೀರ್ವದಿಸಿ, ಅವರ ಕುಟುಂಬಕ್ಕೆ ನೆಮ್ಮದಿ, ಶಾಂತಿ, ಸಮಾಧಾನವನ್ನು ದಯಪಾಲಿಸಿ. ಒಂದು ವೇಳೆ ಸಭೆಯಲ್ಲಿ ಯಾರಾದರೂ ಅನಾರೋಗ್ಯದಲ್ಲಿದ್ದರೆ ಅಂಥ ಮಕ್ಕಳನ್ನು ಮುಟ್ಟಿ, ಆರ್ಥಿಕ ಕಷ್ಟದಲ್ಲಿದ್ದರೆ ಅಂಥ ಮಕ್ಕಳನ್ನು ಆಧರಿಸಿ, ಬಲಪಡಿಸಿ, ಕೃಪೆ ತೋರಿಸಿ ತಂದೆ. ಸಮಾಧಾನವು, ಸಂತೋಷವು ದಯಪಾಲಿಸಿ. ಯೇಸು ಪವಿತ್ರ ನಾಮದಲ್ಲಿ ಬೇಡಿ ಹೊಂದಿದೆಯಪ್ಪ ತಂದೆಯೇ, ಆಮೇನ್. ಎಲ್ಲರಿಗೂ ವಂದನೆಗಳು.